ಹಾಗೆ ನಾವು ಹುಡುಕ್ತಾ ಇದ್ದಾಗ ನಮಗೆ ಗೊತ್ತಾಗಿದ್ದು ನಮ್ಮ ಭಾರತದ ಮೂಲದವರು, ಕರ್ನಾಟಕದವರು, ದಕ್ಷಿಣ ಕನ್ನಡದವರು, ಡಾಕ್ಟ್ರು, ಬಹಳ ಖ್ಯಾತ ವೈದ್ಯರೊಬ್ಬರು ಅಮೆರಿಕದಲ್ಲಿ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಿ ಈಸ್ ನನ್ ಅದರ್ ದ್ಯಾನ್ ಡಾಕ್ಟರ್ ಸಫಲ್ ಶೆಟ್ಟಿ. ಅಬ್ಸಲ್ಯೂಟ್ಲಿ ಅವರನ್ನೇ ಸಂಪರ್ಕಿಸುವ ನೇರ ಪ್ರಯತ್ನ ಇವತ್ತು ಪವರ್ ಟಿವಿಯಿಂದ. ಅಲ್ಲಿನ ಪರಿಸ್ಥಿತಿಯ ವಿವರಣೆ, ಅಲ್ಲಿ ಹೇಗಿದೆ ಜನರ ರೆಸ್ಪಾನ್ಸ್ ಅದರ ವಿವರಣೆ, ಅಲ್ಲಿ ಲಾಕ್ಡೌನ್ನ ಅನ್ಲಾಕ್ಡೌನ್ನ ವಿವರಣೆ ಫ್ರಮ್ ದಿ ಲಯನ್ಸ್ ಮೌತ್ ಇಟ್ ಸೆಲ್ಫ್. ಶುರು ಮಾಡೋಣ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಈ ಸೂಪರ್ ಎಕ್ಸ್ಕ್ಲೂಸಿವ್ನಲ್ಲಿ. ಅಮೆರಿಕದಲ್ಲಿ ಭಾರತದ ಕೊರೋನಾ ವಾರಿಯರ್ಸ್ ಬಹಳ ಜನ ಇದ್ದಾರೆ. ಕೊರೋನಾ ಸೋಂಕಿತರಿಗೆ ಸಫಲ್ ಶೆಟ್ಟಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಮಂಗಳೂರು ಮೂಲದ ಸಫಲ್ ಶೆಟ್ಟಿ ಅವರು ಅವಿರತವಾದಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಕನ್ನಡಿಗರಾದಂಥ ಡಾಕ್ಟರ್ ಸಫಲ್ ಶೆಟ್ಟಿ ಬಹಳ ದೊಡ್ಡ ಮಟ್ಟದಲ್ಲಿ ಶ್ರಮಿಸ್ತಾ ಇದ್ದಾರೆ. is doing a fantastic job. ಆದರೆ ಅಮೆರಿಕದಲ್ಲಿ ಇನ್ನೂ ಕೂಡ ಕೋವಿಡ್ ಮಹಾಮಾರಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಭಾರತಕ್ಕೆ ಬರಲಾಗದೆ ಮತ್ತೊಂದು ಕಡೆ ಹಲವು ಜನ ಕನ್ನಡಿಗರು ಅಮೆರಿಕದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೂಕ್ತ ವ್ಯವಸ್ಥೆ ಇಲ್ಲದೆ ಸಂಕಷ್ಟದಲ್ಲಿ ಅಮೆರಿಕದ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಬಹಳ ವಿನಾಶಕಾರಿ ಕೊರೋನಾ ಹೆಮ್ಮಾರಿ ಇದು. ಅದರ ದಾಳಿಗೆ ಅಮೆರಿಕ ಹೈರಾಣಾಗ್ಬಿಟ್ಟಿದೆ. ಬಹಳ ಸಮಸ್ಯೆಗಳನ್ನು ಅಮೆರಿಕದಲ್ಲೂ ಕೂಡ ಅದು ಉಂಟು ಮಾಡಿದೆ. ಅಮೆರಿಕದಿಂದ ನೇರ ಸಂಪರ್ಕದಲ್ಲಿ ಡಾಕ್ಟರ್ ಸಫಲ್ ಶೆಟ್ಟಿ. ಹಿ ಇಸ್ ಎ ವೆರಿ ಫೇಮಸ್ ಡಾಕ್ಟರ್, ಎ ಪಲ್ಮನಾಲಜಿಸ್ಟ್. ಅದರ ಜೊತೆಗೆ ರೆಸ್ಪಿರೇಟರಿ ಸಮಸ್ಯೆಗಳ ಬಗ್ಗೆ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಟು ಯು ಸರ್, ಹೇಗಿದ್ದೀರಿ? ಚಂದನ್ ಶರ್ಮಾ, ಪವರ್ ಟಿವಿಯಿಂದ. ಗುಡ್ ಮಾರ್ನಿಂಗ್ ಚಂದನ್. ಪವರ್ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರ. ಯು ಲುಕಿಂಗ್ ಅಬ್ಸಲ್ಯೂಟ್ಲಿ ಸ್ಮಾರ್ಟ್ ಅಂಡ್ ವೆರಿ ಬ್ರೈಟ್ ಇನ್ ದಿ ಮಾರ್ನಿಂಗ್ ಡಾಕ್ಟರ್ ಸಫಲ್ ಶೆಟ್ಟಿ. ಥ್ಯಾಂಕ್ ಯು ಚಂದನ್. ಸೊ ಪ್ಲೀಸ್ ನನಗೆ ಹೇಳಿ, ಅಮೆರಿಕದ ಸದ್ಯದ ಪರಿಸ್ಥಿತಿ ಹೇಗಿದೆ ಆ್ಯಂಡ್ ಯು ಬೀಯಿಂಗ್ ಎ ಡಾಕ್ಟರ್ ಅದನ್ನು ಹೇಗೆ ಫೈಟ್ ಔಟ್ ಮಾಡ್ತಾ ಇದ್ದೀರಿ? ನನಗೆ ನಿನ್ನೆ ಸುಷ್ಮಾ ಅವರು ಹೇಳ್ತಾ ಇದ್ರು, ಬೆಳಗ್ಗೆ 7 ಗಂಟೆಗೆ ನೀವು ICUಗೆ ಹೋಗಿದ್ರಿ, ICUನಲ್ಲಿ ನೀವು ಒಂದಿಷ್ಟು ಜನರ ಪ್ರಾಣ ಉಳಿಸೋದಕ್ಕೆ ಫೈಟ್ ಔಟ್ ಮಾಡ್ತಾ ಇದ್ರಿ ಅಂತ. ಸೊ ಪ್ಲೀಸ್ ಟೆಲ್ ಮಿ ಡಾಕ್ಟರ್ ಸಫಲ್ ಶೆಟ್ಟಿ. ಸೊ ಚಂದನ್, ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಕೊರೋನಾ ವೈರಸ್ was detected in China in December 2019. ಅದಾದ್ಮೇಲೆ ಫಸ್ಟ್ ಕೇಸ್ in the US diagnose ಆಗಿದ್ದು January 21st ಅಲ್ಲಿ ಸಿಯಾಟಲ್ ಅಲ್ಲಿ. ಅದ ನಂತರ ಡಯಾಗ್ನೋಸ್ ಆಗಿದ ನಂತರ ಇದುವರೆಗೆ there are more than 2 million cases which have been diagnosed, and there are a significant number of people who have died. So we know that there are close to 1,20,000 people who have died. Initial case start ಆಗಿದ್ದು ಸಿಯಾಟಲ್ ಅಲ್ಲಿ, ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಆಗಿ, and it spread to different cities. ಮತ್ತೆ ನ್ಯೂಯಾರ್ಕ್ became like the epicenter of coronavirus spread. ನಾವು ಇರೋ ಸ್ಟೇಟ್ ಜಾರ್ಜಿಯಾ, ಅಂಡ್ ಜಾರ್ಜಿಯಾ ಅಲ್ಲಿ ಸ್ವಲ್ಪ ಲ್ಯಾಗ್ ಆಗಿತ್ತು. ಐ ಮೀನ್ ನ್ಯೂಯಾರ್ಕ್ ಅಲ್ಲಿ ಪೀಕ್ ಆಗಿದ್ಮೇಲೆ ಜಾರ್ಜಿಯಾ ಅಲ್ಲಿ ಸ್ಟಾರ್ಟ್ ಆಯ್ತು. And we had a huge number of patients who got admitted to the hospital. And there was a lot of shortage of manpower.
there was shortage of ventilators. There was shortage of protective equipment. So it was something that we could never prepare. Oh. ಹಾಗಾಗಿ it was really really challenging. ಇವಾಗಲೂ ಸದ್ಯಕ್ಕೆ ನ್ಯೂಯಾರ್ಕ್ ಅಲ್ಲಿ ಕೇಸಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಜಾರ್ಜಿಯಾ ಅಲ್ಲಿ ಕೇಸಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ವಿ ಆಲ್ರೆಡಿ ಹ್ಯಾಡ್ ಅ ಪೀಕ್ ಅರೌಂಡ್ ದ ಎಂಡ್ ಆಫ್ ಮಾರ್ಚ್, ಬಿಗಿನಿಂಗ್ ಆಫ್ ಏಪ್ರಿಲ್. ಬಟ್ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇವಾಗಲೂ ಪೀಕ್ ಆಗ್ತಾ ಇದೆ. ಸೊ ದರ್ ಇಸ್ ಡಿಫರೆಂಟ್ ಪೀಕ್ಸ್ ಆಫ್ ಕೊರೋನಾ ವೈರಸ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ US. So it is an ongoing challenge there, and to get everything together. Oh my God. ಡಾಕ್ಟರ್ ಶೆಟ್ಟಿ, ಇನ್ನೊಂದಿಷ್ಟು ವಿಷಯಗಳನ್ನು ನಿಮ್ಮಿಂದ ನಾನು ಕೇಳಬೇಕಾಗಿತ್ತು. ಸಾಮಾನ್ಯವಾಗಿ ಭಾರತದ ಬಗ್ಗೆ ನಾವು ಮಾತನಾಡ್ತಾ ಇದ್ದಾಗ ಹೇಳ್ತಾ ಇರ್ತೀವಿ, ನಾವು ಈ ಪ್ಯಾಂಡಮಿಕ್ಗೆ ನಾವು ಪ್ರಿಪೇರ್ ಆಗಿರಲಿಲ್ಲ, PPE ಕಿಟ್ಸ್ಗಳು ನಮ್ಮ ಹತ್ರ ಇರಲಿಲ್ಲ, ಅಥವಾ ಬೇರೆ ಬೇರೆ ಇದಕ್ಕೆ ಬೇಕಾಗುವಂಥ ಫೈಟ್ ಔಟ್ ಮಾಡೋದಕ್ಕೆ ಬೇಕಾದಂಥ ಹಲವು ಎಕ್ವಿಪ್ಮೆಂಟ್ಸು ನಮ್ಮ ಹತ್ರ ಇರಲಿಲ್ಲ, ಹಾಗೆ ಹೀಗೆ ಅಂತ. ನಾನು ಎಲ್ಲೋ ಒಂದು ರಿಪೋರ್ಟ್ ಓದ್ತಾ ಇದ್ದೆ ಡಾಕ್ಟರ್, ಅಲ್ಲಿ ಹೇಳ್ತಾ ಇದ್ರು ಅಮೆರಿಕದ ಹಲವು ನಗರಗಳಲ್ಲಿ ವೆಂಟಿಲೇಟರ್ಸಿಂದ ಹಿಡಿದು PPE ಕಿಟ್ಸಿಂದ ಹಿಡಿದು ಹಲವು ಸಮಸ್ಯೆ ಇದೆ ಅಂತ. $60,000 ಪರ್ ಕ್ಯಾಪಿಟಾ ಇನ್ಕಮ್ ಇರುವ ಅಮೆರಿಕದಲ್ಲಿ ಮೆಡಿಕಲ್ ಫೆಸಿಲಿಟಿಯ ಕಿಂಗ್ ಅಂತ ಅಂದ್ಕೊಂಡಿದ್ದಂಥ ಅಮೆರಿಕದಲ್ಲಿ ಇಷ್ಟೊಂದು ಸಮಸ್ಯೆಯಾ ಅಂತ ನಮ್ಗೆ ಆಶ್ಚರ್ಯ ಆಯಿತು. ಇಸ್ ಇಟ್ ಟ್ರೂ? ನಾನು ಕೇಳಿದ ನಿಜಾನಾ ಅದು? It is absolutely true, Chandan. So so no country, ಯಾವುದೇ ಒಂದು ಕಂಟ್ರಿ ಪ್ಯಾಂಡಮಿಕ್ ಸಿಚುವೇಶನ್ಗೆ ಪ್ರಿಪೇರ್ ಮಾಡೋದಕ್ಕಾಗೋದಿಲ್ಲ. ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್, ಅಂಡ್ ಯು ಡೋಂಟ್ ಎಕ್ಸ್ಪೆಕ್ಟ್ ಇದು ಈ ತರ ಒಂದು ಸಿಚುವೇಶನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ US already has a lot of backup, ventilator backup ಇದೆ. But all the ICU beds, 70-80% occupation already irutte. So you only have capacity for 20% increase. So when you have a big surge of coronavirus patients, you have to accommodate, and that's where we kind of fell short. Adru ondu national stockpile ante irutte. Stockpile andre government has a stockpile of ventilators. Avaru our private hospitals ಗೆ ಅದನ್ನ ಕಳಿಸಿದ್ರು, ಮತ್ತೆ ಅದರಿಂದ ತುಂಬಾ ಹೆಲ್ಪ್ ಆಯ್ತು. ಬಟ್ even that was not enough. So even though we consider us as to be medically very technologically advanced and to be very self-sufficient, I think this kind of showed our weakness of every healthcare system essentially in the world. ಆಮೇಲೆ ನೀವು ಕಂಪೇರ್ ಮಾಡಿದಾಗ ಅಮೆರಿಕದಲ್ಲಿ ಪ್ಯಾಂಡಮಿಕ್ ಸ್ಪ್ರೆಡ್ ಆಗಿರೋದಕ್ಕೂ ಮತ್ತು ಭಾರತದ ನಂಬರ್ ಆಫ್ ಕೇಸಸ್ ಎರಡನ್ನೂ ನೀವು ತಾಳೆ ಹಾಕಿ ಕಂಪ್ಯಾರಿಸನ್ ಮಾಡಿ ನೋಡಿದಾಗ, ಡು ಯು ಫೀಲ್ ಇಂಡಿಯಾ ಹ್ಯಾಸ್ ಡನ್ ಇಟ್ ಲಾಟ್ ಬೆಟರ್ ದ್ಯಾನ್ ಅಮೆರಿಕಾ? So in terms of numbers, Chandan, we have close to 2 million cases for a population of 328 million people. And India, we have about more over a lakh, around 3.5 lakh cases so far. So I think there are several reasons for this. I think one of the reasons was first case US al bandittu sulpa it came much before it came in India. And so we didn't know much about the virus. Adi heg transmit agutte, heg hogutte, heg spread agutte. We were not prepared. Masks irlilla, ಸ್ವಲ್ಪ protection equipment irlilla. So there were several reasons why, and also testing as well. Namge testing ಅಷ್ಟು access irlilla. So ಅದಕ್ಕೋಸ್ಕರ there was a lot of cases ಹೆಚ್ಚಾಯ್ತು US ಅಲ್ಲಿ. But in India we had a little bit of advantage. ಅಂದ್ರೆ early cases came much later, ಸ್ವಲ್ಪ later ಆಯ್ತು. So you already knew how to prepare for this. So ಮತ್ತೆ early travel restrictions ಹಾಕಿದ್ರು, ಮತ್ತೆ early lockdown ಹಾಕಿದ್ರು. In comparison, Americally now lockdown ಮಾಡಿಲ್ಲ, but we put in something called a shelter in place ಅಂತ. ಅಂದ್ರೆ ಜನರಿಗೆ ಹೇಳಿದ್ರು, you don't go to work, we're going to stop all the essential the non-essential services, and then you stay at home. So there were some differences in approach of how we handled coronavirus here versus in India. But I think overall, India has done a great job. Controlling a pandemic situation Indially, it's a very big challenge. Adkoskara, I think the people of India have done a great job. I think the government is doing a great job. Wow.
ಸರ್ ಆಮೇಲೆ ಇನ್ನೊಂದು ನೋಡಿ, ಅಮೆರಿಕ ಹ್ಯಾಡ್ ಟು ರೆಸಾರ್ಟ್ ಟು ಇಂಡಿಯಾ ಹೈಡ್ರಾಕ್ಸಿಕ್ಲೋರೋಕ್ವಿನ್ಗೆ ಬಿಕಾಸ್ ವಿ ಆರ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಹೈಡ್ರಾಕ್ಸಿಕ್ಲೋರೋಕ್ವಿನ್, ನಿಮಗೆ ಗೊತ್ತು. ಹಾಗಾಗಿ ಟ್ರಂಪ್ ರಿಕ್ವೆಸ್ಟ್ ಮಾಡಿಕೊಂಡ್ರು ಮೋದಿ ಅವರನ್ನ, ಇಲ್ಲಿಂದ ಅದು ಅಲ್ಲಿಗೆ ಎಕ್ಸ್ಪೋರ್ಟ್ ಆಯಿತು, ಅದನ್ನು ಅಲ್ಲಿ ಪ್ರೊಫೈಲಾಕ್ಟಿಕ್ ಡ್ರಗ್ ಆಗಿ ಉಪಯೋಗಿಸೋಕ್ಕೆ ಶುರು ಮಾಡಿಕೊಂಡ್ರು. ಸೊ ವಾಟ್ ಯು ಥಿಂಕ್ ಈಸ್ ದಿ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಈ ಪ್ಯಾಂಡಮಿಕ್ನ ಅಮೆರಿಕದಲ್ಲೂ ಫೈಟ್ ಔಟ್ ಮಾಡೋದಕ್ಕೆ? ವಾಟ್ ಯು ಥಿಂಕ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಅಂಡ್ ಇಂಡಿಯನ್ ಗವರ್ಮೆಂಟ್? So I think initially we had some early indication that hydroxychloroquine kelsa ಮಾಡಬಹುದು and it might be useful. And that was when and India being the biggest manufacturer of hydroxychloroquine and because India malaria is an endemic disease, ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿದ್ರು. So but eventually ಕೆಲವೊಂದು ಸ್ಟಡೀಸ್ ಬರುವಾಗ we knew that hydroxychloroquine does not work as well, and so it is not the recommended drug ivaga Americally. But there are a lot of things to be learned from different countries, and India being one of them. I think India went with an approach of an early lockdown. Now will the early lockdown madilla, early travel restrictions madidru India alli. Our travel restrictions now US alli madilla. So there were, and India went aggressive with testing as well. It's not it's a huge endeavor to like test every person in India, but I think they have done reasonably well with testing. But in terms of keeping home and also with stay at home and lockdown and then follow madidರಲ್ಲಿ, I think there is a lot to learn from India. ನ್ಯೂಯಾರ್ಕಲ್ಲಿ ಪ್ಯಾಂಡಮಿಕ್ಕು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅನ್ನೋ ಹಂತಕ್ಕೆ ಹೊರಟೋಯಿತು. ಮೇ ಬಿ ಬಿಕಾಸ್ ನ್ಯೂಯಾರ್ಕಲ್ಲಿ ಪರ್ ಸ್ಕ್ವೇರ್ ಕಿಲೋಮೀಟ್ರು ಸಾವಿರಾರು ಜನ, ಇಫ್ ಐ ಆಮ್ ನಾಟ್ ರಾಂಗ್, ಒಂದು 18,000 to 19,000 ಜನ ಅಂತ ಅಂದ್ಕೊಳ್ತೀನಿ. ಅದು ಕೂಡ ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್ಸ್ ಆಗೋಯ್ತಾ. ಈಗ ಹೌ ಇಸ್ ನ್ಯೂಯಾರ್ಕ್ ಡೂಯಿಂಗ್ ರೈಟ್ ನೌ, ಬೈ ದಿ ವೇ, ಡಾಕ್ಟರ್? So you are absolutely right, Chandan. The density of population, we know that that plays a role. So in ಎಷ್ಟು ಡೆನ್ಸಿಟಿ ಇದೆ ಅಲ್ಲಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಹೆಚ್ಚಿದೆ. ಮತ್ತೆ and New York was really hit pretty badly. ನಿಮ್ಗೆ ಗೊತ್ತು, the numbers were really very very high. ಮತ್ತೆ ಅವ್ರದ್ದು they have a lot of healthcare systems, but every healthcare system ಅದು overwhelm ಆಯ್ತು. ಮತ್ತೆ they could not really they were really struggling to provide care. So we reached that kind of a stage. From there, ಇವಾಗ ಸದ್ಯ ನ್ಯೂಯಾರ್ಕ್ ಅಲ್ಲಿ ಆಗೋ ಕೇಸಸ್ ಇದೆ, ನ್ಯೂ ಕೇಸಸ್ ಬರ್ತಾ ಇದೆ, ಅದರ ಕೇಸಸ್ ಕಡಿಮೆ ಆಗ್ತಾ ಇದೆ. ಸೊ ಇಟ್ ಇಸ್ ಮಚ್ ಬೆಟರ್. The healthcare system is able to handle current number of cases of coronavirus. ಅಲ್ಲಿ ಎಷ್ಟು ಕೇಸಸ್ಗಳ ಬಗ್ಗೆ ಟೆಸ್ಟಿಂಗ್ ಪರ್ ಮಿಲಿಯನ್ ಆಗ್ತಾ ಇದೆ ಸರ್? ಯಾಕಂದರೆ ನಾವು ಇಂಡಿಯಾದ ಹಲವು ರಾಜ್ಯಗಳ ಕಂಪ್ಯಾರಿಸನ್ ತಗೊಳ್ಳುವಾಗ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಒಂದು 14,000 ಟೆಸ್ಟ್ಗಳನ್ನು ಪರ್ ಡೇ ಪರ್ ಮಿಲಿಯನ್ ನಡೆಸ್ತಾ ಇತ್ತು. ಈಗ ಒಂದು 5,500 ರೆಡ್ಯೂಸ್ ಮಾಡಿದ್ದಾರೆ. ಅಲ್ಲಿ ನೀವು ಹೇಳಿದ ಹಾಗೆ 328 million, ಅಬೌಟ್ 33 crore ಪಾಪ್ಯುಲೇಷನ್ ಅಮೆರಿಕದಲ್ಲಿ. ಬಟ್ ನಮ್ಮ ಕರ್ನಾಟಕದಲ್ಲೇ 6.5 ಕೋಟಿಯಷ್ಟು ಪಾಪ್ಯುಲೇಷನ್ನು. ಡು ಯು ಬಿಲೀವ್ ಇನ್ ದಿಸ್ ಟರ್ಮಿನಾಲಜಿ? ದ ಮೋರ್ ಟೆಸ್ಟ್, ಮೋರ್ ಪಾಸಿಟಿವ್ಸ್ ಅಂಡ್ ಮೋರ್ ಕ್ಯೂರ್ ಅನ್ನೋ ಥರದ ಚರ್ಚೆಗಳಾಗ್ತಾ ಇದ್ದಾವಲ್ಲ, ಅದು ನೆಸೆಸಿಟಿ ಅಂತ ಅನ್ಸುತ್ತಾ ನಿಮಗೆ? Absolutely. I think testing initially, so Chandan, I want to go back a little bit. So initially in case diagnose agoga, we did not have access to testing. And I think that was a big factor in its spreading. Adkoskara there were initial testing maduvaga, it took almost 1 week results barodike. That was how we started. And ivaga there is a point of care testing anta heltivi. So if you get a result in 15 minutes, under 15 minutes. And what we have done since the first case was diagnosed is that we did extensive testing. And so 328 million people, around 20 million tests have been done so far. So not a lot in terms of the size of the population, but access to testing tumba improve agide. In fact, you can do drive-through, and then you car al kootkondu you can drive through and they'll get testing. Nimge even if you think you do not have any symptoms, adrunu testing ಮಾಡ್ತಾರೆ. And that is an approach which certain other countries have done as well, Chandan. And Singapore nodidre, they've done a lot of testing and lot of testing. They've tested
almost every person there, and that is what has helped in identifying early cases. Cases and identify ಮಾಡಿ, isolate ಮಾಡಿ, treat ಮಾಡ್ತಾ ಇದ್ದಾರೆ. So you can contain the spread. So testing is going to be the key. But in India, testing 1.5 billion people is a very big challenge. It is a big challenge. ಸರ್ ಅದರೊಟ್ಟಿಗೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ನಾವಿಲ್ಲಿ ಪ್ರಶ್ನೆ ನಿಮಗೆ ಮಾಡಲೇಬೇಕಾಗಿರೋದು ಏನು ಅಂತಂದರೆ, ಭಾರತ ಮತ್ತು ಅಮೇರಿಕದ ಪಾಪ್ಯುಲೇಷನ್ನ ಕಂಪ್ಯಾರಿಸನ್ ಒಂದು ಕಡೆ ಆದರೆ, ಇಲ್ಲಿ ಬೇರೆ ಬೇರೆ ಥರದ ಒಂದಿಷ್ಟು ವ್ಯಾಖ್ಯಾನಗಳು ಬರೋದಕ್ಕೆ ಸ್ಟಾರ್ಟ್ ಆದವು. ಸ್ಟಾರ್ಟಿಂಗ್ ಇಲ್ಲಿ ಇನ್ ದಿ ಇನಿಷಿಯಲ್ ಡೇಸ್ ನಮ್ಮಲ್ಲಿ ಹಾಟ್ ವೆದರ್ ಇದೆ, ನಾವು ಭಾಳ ಸ್ಪೈಸಿ ಫುಡ್ ತಿಂತೀವಿ, ಭಾಳ ಖಾರವಾಗಿರೋದು ಫುಡ್ ತಿಂತೀವಿ, ಸೊ ದಟ್ ನಮಗೆ ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ. ಇನ್ನೊಂದು, ನಾವು BCG ವ್ಯಾಕ್ಸಿನೇಷನ್ಗಳನ್ನು ಹಾಕ್ಸಿರ್ತೀವಿ ಚಿಕ್ಕವರಿದ್ದಾಗ ಅಂತ. ಏನನ್ಸುತ್ತೆ ಸರ್ ನಿಮಗೆ ಅದ್ರ ಬಗ್ಗೆ? ವೆನ್ ಯು ಕಂಪೇರ್, ನಿಮಗೆ ಪಾಪ್ಯುಲೇಷನ್ ವೈಸ್ ಕಂಪ್ಯಾರಿಟಿವ್ಲಿ ಮತ್ತು BCG ವೈಸ್ ಕಂಪ್ಯಾರಿಸನ್ ಮಾಡಿದಾಗ ವಾಟ್ ಯು ಥಿಂಕ್ ಅಬೌಟ್ ಇಟ್? ಏನನ್ಸುತ್ತೆ ನಿಮಗೆ? ಸೊ ಈ ವೈರಸ್ ಬಂದ ಮೇಲೆ ಚಂದನ್, there were a lot of myths ಅಂದ್ರೆ ನಾವು you just kind of listen to different things and we think we are protected in some way. So weather was one of them, and you mentioned maridage food was one of them. But we know that this is not protective. And BCG vaccination BCG vaccination bagenu there were some studies which were done which showed that BCG vaccination might be protective. I think that is still not very clear. It may be protective, it may not be protective. Adu ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ. ವಾಟ್ ಅಬೌಟ್ ವ್ಯಾಕ್ಸಿನೇಷನ್ಸ್ ಡಾಕ್ಟರ್? ಯಾಕಂದರೆ ಟ್ರಂಪ್ ಮೊನ್ನೆ ಬಂದರು, ಹಿ ಅನೌನ್ಸ್ಡ್ ಅಂಡ್ ಹಿ ಸೆಡ್ ವಿ ಹ್ಯಾವ್ ಗಾಟ್ 20 million ವ್ಯಾಕ್ಸಿನ್ಸ್ ರೆಡಿ ಅಂತಂದರು. ಮೊಡರ್ನಾ ಒಂದಿಷ್ಟು ಫೈಟ್ ಔಟ್ ಮಾಡ್ತಾ ಇದೆ ವ್ಯಾಕ್ಸಿನೇಷನ್ಸ್ಗಳನ್ನು ಕಂಡುಹಿಡಿಯೋದಕ್ಕೆ. ನಮ್ಮ ಸೈಂಟಿಸ್ಟ್ಗಳು ಒಳ್ಳೆ ಸುದ್ದಿಯೊಂದಿಗೆ ಬರ್ತಾರೆ ಅಂತೆಲ್ಲ ಅಂದರು. ಏನಂತೀರಿ ಸರ್? ವಾಟ್ಸ್ ಹ್ಯಾಪನಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ವ್ಯಾಕ್ಸಿನೇಷನ್ಸ್ ಇನ್ USA? I think vaccination is going in the right track, and it is going full force. So there are only 5 or 6 companies which are actually working on vaccination. One of the companies actually face different trials ಮಾಡಬೇಕು, enroll ಮಾಡಬೇಕು, and you have to see that if it is working. So in fact, one of the companies or the phase 3 trials should be underway in like July or August, which means that if that vaccine is successful, we should have something by the end of the year or early next year. Is it ನಾವು ಅನ್ಕೊಂಡಷ್ಟು ಸುಲಭವ ಅಂತ? ಐ ಆಮ್ ಜಸ್ಟ್ ಎ ಕಾಮನ್ ಮ್ಯಾನ್, ಐ ಆಮ್ ಜಸ್ಟ್ ಎ ಲೇಮನ್. ಆದರೂ ಕೂಡ ನಾನು ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ದೇರ್ ಆರ್ RNAs, DNA ವೈರಸಸ್ ಇವೆಲ್ಲ ಇರುವ ಈ ಸಂದರ್ಭದಲ್ಲಿ, ಆ್ಯಂಡ್ ಇಟ್ಸ್ ಬೀನ್ 45 years ಪ್ಲಸ್ ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಔಟ್ ವ್ಯಾಕ್ಸಿನೇಷನ್ಸ್ ಫಾರ್ HIV ಎಟ್. ಮತ್ತು ಡೆಂಗ್ಯೂಗೆ ಒಂದು ಡೆಂಗ್ ವ್ಯಾಕ್ಸಿಯಾ ಅಂತ ಒಂದಿದೆ, ಬಟ್ ಐ ಡೋಂಟ್ ಥಿಂಕ್ ಇಟ್ ಹ್ಯಾಸ್ ಬಿನ್ ಹ್ಯೂಜ್ಲಿ ಸಕ್ಸಸ್ಫುಲ್ ಅಂತ ನನಗೆ ಅನ್ಸೋದಿಲ್ಲ. ಹಾಗಾಗಿ ನಾವು ಇಷ್ಟು ಬೇಗ ವಿ ವಿಲ್ ಬಿ ಫೈಂಡಿಂಗ್ ಎ ವ್ಯಾಕ್ಸಿನೇಷನ್ ಅನ್ನೋ ಆಪ್ಟಿಮಿಸಮ್ ಕರೆಕ್ಟು, ಬಟ್ ಈಸ್ ಇಟ್ ದಟ್ ಈಸಿ? ಮೈ ಕ್ವೆಶ್ಚನ್. I think vaccination comes with its challenges. Initially, SARS-1 virus ಅಲ್ಲಿ there was a lot of work on vaccination, and because SARS-1 got self-contained, that vaccination program kind of fell through. Adkoskara, but I think it's not as easy as you say. It is a challenge, but I think there are people working on this, and I'm positive that we'll have a vaccine in place, and my best estimate is that it should work well. ನಿಮ್ಮದು ಮೂಲತಃ ಕರ್ನಾಟಕದಲ್ಲಿ ಯಾವ ಊರು ಡಾಕ್ಟರ್? ಎಲ್ಲಿಂದ ನೀವು ಯಾವಾಗ ಅಮೆರಿಕಾಗೆ ಹೋದ್ರಿ ನೀವು? ಹೌ ಡಿಡ್ ಯು ಸ್ಟಾರ್ಟ್ ವೆಂಚರ್ ಔಟ್ ಯುವರ್ ಜರ್ನಿ ದೇರ್ ಇನ್ USA? So ನಾನು originally from Hirirka, Udupi ತಾಲೂಕು. Good. And ನಾನು ಮೆಡಿಕಲ್ ಮಾಡಿದ್ದು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಅಲ್ಲಿ. ಮತ್ತೆ ಅದಾದ್ಮೇಲೆ I moved to US in 2006. 2006 ಅಲ್ಲಿ internal medicine residency ಮಾಡಿದ್ಮೇಲೆ I did sleep medicine fellowship, ಅದಾದ್ಮೇಲೆ pulmonary fellowship, so at Yale. So it's been a long journey, and
I'm so proud. I'm so proud because you are a Kannadiga Chandan. and fighting out a lot of things in America. Thank you, Chandan. ಸೊ ರಾಜ್ಯದ ಜನಕ್ಕೆ, ಭಾರತದ ಜನಕ್ಕೆ ವಯಾ ಪವರ್ ಟಿವಿ, ಥ್ರೂ ಪವರ್ ಟಿವಿ, ಡಾಕ್ಟರ್ ಸಫಲ್ ಶೆಟ್ಟಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರಾಜ್ಯದ ಜನಕ್ಕೆ ನಾನು ಹೇಳ್ತೀನಿ that I think the government is doing a great job of trying to contain the coronavirus under the limited resources. ಅವರು ಹೇಳಿದ್ದನ್ನ people already, ರಾಜ್ಯದ ಜನರು, they're doing a great job of following all the instructions and following all the rules and regulations. ಅದನ್ನ please continue follow ಮಾಡಿ. And ನೀವು ಇದನ್ನ ಕೇಳಿರ್ತೀರಿ ಮುಂಚೆನು, but I have to stress on that mask use ಮಾಡಿ, because that is one way to reduce transmission. We definitely know that. ಮತ್ತೆ ಹ್ಯಾಂಡ್ ವಾಶ್ ಮಾಡಬೇಕು, and you also have to keep social distancing. I think ಎಲ್ಲರೂ ಇದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ I will congratulate the people. I think Karnataka in fact is doing much better than other states. So ಅದನ್ನ ಕಂಟಿನ್ಯೂ ಮಾಡಬೇಕು. And ಗೌರ್ಮೆಂಟ್ ಮಾಡಿದ ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತೆ ಅವ್ರಿಗೆ ಸಹಕಾರ ಕೊಡ್ಬೇಕಂತ ನಾನು ಬೇಡ್ಕೊಡ್ತೀನಿ. One last question to you, doctor. ಯಾವಾಗ, when do you think we will be out of all these things? ಯಾವಾಗ ಆಚೆ ಬರಬಹುದು? ಯಾವಾಗ ಇಂಟರ್ನ್ಯಾಷನಲ್ ರೆಸ್ಟ್ರಿಕ್ಷನ್ಸ್ಗಳೆಲ್ಲ ಹೋಗಬಹುದು? This is a very difficult question, Chandan, to answer right now. What we may predict that there will be a second wave of coronavirus anta heltivi. Andre it will peak and it will probably come back anta prediction ide. Until we have a vaccine, we do not have clarity on idu yavaga kadime agutte anta. So there will be some easing of travel restrictions, I think, in the next few weeks, months. But ಅದರಿಂದ ಏನು ಎಫೆಕ್ಟ್ ಆಗುತ್ತೆ, I don't think anybody knows. ಇದರದ್ದು ಎಫೆಕ್ಟ್ ಏನಾಗುತ್ತೆ ಅಂತ ನಮ್ಗೆ ಹೇಳಕ್ ಕಷ್ಟ. So my outlook is positive. I think we will do well once we have a vaccine in place. But timeline, I don't know. I'm sorry, ನಾನು ಲಾಸ್ಟ್ ಕ್ವೆಶನ್ ಅಂತ ಹೇಳಿದೆ, ಬಟ್ ಐ ಹ್ಯಾವ್ ಒನ್ ಮೋರ್ ಕ್ವೆಶನ್. ಮೇ ಬಿ ಇದು ಲಾಸ್ಟ್ ಆಗಬಹುದು ಅಂತ ಅಂದ್ಕೊಳ್ತೀನಿ. ನಾನು ಭಾಳ ಆಲೋಚನೆ ಮಾಡ್ತಾ ಇದ್ದಿದ್ದೇನು ಅಂತಂದರೆ, ಸಿನ್ಸ್ ಯು ನೋ ದಟ್ ಸರ್, ಅಸಿಂಪ್ಟಮ್ಯಾಟಿಕ್ ಪೇಷಂಟ್ಸು ಭಾಳ ಜನ ಇದ್ದಾರೆ, ಮತ್ತು ಯಂಗ್ಸ್ಟರ್ಸು ಬಹುಶಃ ಅವ್ರಿಗೆ ಬಂದು ಹೋಗೋದು ಕೂಡ ಗೊತ್ತಾಗೋದಿಲ್ಲ. ಅವ್ರಿಗೆ ಬರುತ್ತೆ, ಹೋಗುತ್ತೆ, ಅವ್ರಿಗೆ ನೆಗಡಿ ಕೆಮ್ಮಿನ ಸಿಂಪ್ಟಮ್ಸ್ ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು, ಹೊರಟೋಗುತ್ತೆ. ಐ ಥಿಂಕ್, ಡ್ಯೂ ಯು ಥಿಂಕ್ ಎಲ್ಡರ್ಲಿ ಪೀಪಲ್ ಆರ್ ದಿ ಒನ್ಸ್, ಅವರಿಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಇವಾಗ ಸುರಕ್ಷತೆ ಸಿಗಬೇಕಾಗಿರೋದು ಅಂತ, ವಿ ಶುಡ್ ಬಿ ಪ್ರೊಟೆಕ್ಟಿಂಗ್ ದೆಮ್ ಮೋರ್ ಅಂತ ನಿಮ್ಗೆ ಅನ್ಸುತ್ತಾ? Absolutely. So namge gottu that the elderly population is the one which is most vulnerable anta heltivi now, because our immunity is lower because of other medical problems. Avrige high blood pressure irutte, comorbidities inda comorbidities irutte, so they are the most vulnerable people. But having said that, younger population as well, it's they are not entirely protected. ನಾವು ಇಲ್ಲಿ ಏನು ನೋಡಿದ್ದೀವಿ ಅಂದರೆ, yes, we see a lot of people over the age of 60, but we also see a lot of younger people and with no medical problems. They end up hospital admit ಆಗ್ತಾರೆ, ICU ಗೆ admit ಆಗ್ತಾರೆ, ventilator ಅಲ್ಲಿ ಇರ್ತಾರೆ. So it is across the board, but we do know that younger population ಅಲ್ಲಿ ಸ್ವಲ್ಪ mild symptoms ಇರಬಹುದು, but elderly population definitely needs to be protected. And that is where social distancing, and when you come back home, you need to wash your hands and protect your parents. That's so fantastic of you, doctor, and very privileged to have you today on our show. It was so fantastic, and you are a true corona warrior. ನಮ್ಮ ಉಡುಪಿಯವರು, ನಮ್ಮ ಹಿರಿಯಡ್ಕದವರು, ನಮ್ಮ MS ರಾಮಯ್ಯದಲ್ಲಿ ಓದ್ದವರು ನೀವು, and in USA you have been a corona warrior. I'm so glad that I spoke to you, doctor. Thank you, Chandan, and it was a pleasure being on Power TV.